ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ಗೊಡ್ಡು ಖಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಗೊಡ್ಡು ಖಾರನ ಏನು ಅಂತ ಅನ್ನಿಸ್ಬೋದಲ್ವಾ ನಿಮಗೆ? ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಈ ಖಾರ ಒಂದು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಚಪಾತಿ, ರೊಟ್ಟಿ ಅಥವಾ ಬಿಳಿ ಅನ್ನಕ್ಕೆ, ಮೊಸರನ್ನಕ್ಕೆ ಎಲ್ಲದಕ್ಕೂ ಈ ಖಾರ ಹಾಕೊಂಡು ತಿನ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಉಪ್ಸಾರುಗಳು ಮಾಡಿದಾಗಲೂ ಕೂಡ ಈ ಖಾರನ ಸೈಡಲ್ಲಿ ಹಾಕೊಂಡು ಆ ಉಪ್ಸಾರಿಗೆ ನೆಂಚ್ಕೊಂಡು ತಿಂದ್ರಂತೂ ಬೊಂಬಟಾಗಿರುತ್ತೆ. ಫ್ರಿಜ್ಜಲ್ಲಿ ನೀವು ಒಂದು 10 ರಿಂದ 15 ದಿನದವರೆಗೆ ಇದನ್ನು ಸ್ಟೋರ್ ಮಾಡ್ಬೋದು. ಅದೇ ಏನಾದರೂ ಬಿಸಿನೀರು ಹಾಕಿ ಇದನ್ನು ರುಬ್ಬಿ ಮಾಡಿದ್ರೆ ಒಂದೇನಿಲ್ಲ ಅಂದ್ರೆ 1 ರಿಂದ 2 ತಿಂಗಳವರೆಗೆ ಇದನ್ನ ಸ್ಟೋರ್ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗೊಡ್ಡು ಖಾರ ಮಾಡೋದಕ್ಕೆ ಕೆಲವೊಂದು ಐಟಮ್ನ ಫಸ್ಟು ಫ್ರೈ ಮಾಡ್ಕೊಂಡ್ಬಿಡ್ಬೇಕು. 12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಗರಿ ಗರಿ ಆಗೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಇದಕ್ಕೆ ಫ್ರೈ ಮಾಡ್ಕೋಬೇಕು. ನನ್ನ ಬಾಣಲಿ ಒಳಗಡೆ ಮೊದಲೇ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ. ಬಾಣಲಿ ಚೆನ್ನಾಗಿ ಬಿಸಿಯಾಗಿದ್ದರಿಂದ 1 ನಿಮಿಷಕ್ಕೆಲ್ಲನೇ ಮೆಣಸಿನ್ಕಾಯಿ ಗರಿಗರಿಯಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಧನಿಯಾ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್. ಇದನ್ನು ಕೂಡ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಧನಿಯಾ ಜೀರಿಗೆ ಒಂಚೂರು ಫ್ರೈ ಆಗ್ತಿದ್ದ ಹಾಗೆ 1 ಉಂಡೆ ಕಂಪ್ಲೀಟ್ ದಪ್ಪ ಉಂಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ. ಒಂದು 12 ರಿಂದ 13 ಎಷ್ಟು ಬಂದಿದೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಾಫ್ಟ್ ಆಗಬೇಕು ಬೆಳ್ಳುಳ್ಳಿ, ಅದುವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ. ಬೆಳ್ಳುಳ್ಳಿ 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಒಂದು 3 ರಿಂದ 4 ಗರಿ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಾಕೊಂಡು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಒಂದು 2 ಇಂಚಷ್ಟು ಹುಣಸೆ ಹಣ್ಣು, ಉಪ್ಪು, ಹುಳಿ, ಖಾರ ನಿಮ್ಮ ಟೇಸ್ಟ್ ತಕ್ಕ ಹಾಗೆ ವೇರಿಯೇಷನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದ್ರ ಬಾಣಲಿ ಶಾಖಕ್ಕೇನೆ ಇದೆಲ್ಲ ಇನ್ನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಪಕ್ಕ ಎತ್ತಿಟ್ಕೊಳ್ಳೋಣ ಇದನ್ನು. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಬರೀ ಆ ಕಡೆ ಈ ಕಡೆ ತೊಟ್ಟು ತೆಗೆದುಬಿಟ್ಟು ಅದರ ಸಿಪ್ಪೆ ಏನು ತೆಗ್ದಿಲ್ಲ, ಇದನ್ನು ಈರುಳ್ಳಿನ ಹಿಂಗೆ ಚೆನ್ನಾಗಿ ಸುಟ್ಕೋಬೇಕು ಗಮ್ಮನ್ನವರೆಗೂ. ಕೆಂಡ ಇದ್ದರೆ ಕೆಂಡದಲ್ಲಿ ಹಾಕ್ಬೋದು. ಇವಾಗೆಲ್ಲಿ ಕೆಂಡ ಇರಲ್ವಲ್ಲ, ಈ ಥರ ಒಲೆಯಲ್ಲೇ ಚೆನ್ನಾಗಿ ಹಿಂಗೆ ಟರ್ನ್ ಮಾಡ್ಕೊಂಡು ಒಂದು ಚಾಕುಗೆ ಈರುಳ್ಳಿನ ಚುಚ್ಚಿ ಆದ್ರೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ನಿಮ್ಮ ಹತ್ರ ಸ್ಟಿಕ್ ಇದ್ದರೆ ಇದಕ್ಕಾದರೂ ನೀವು ಚುಚ್ಕೊಂಡು ಚೆನ್ನಾಗಿ ಅದು ಗಮ್ಮನ್ನಬೇಕು. ಅಲ್ಲಿವರೆಗೂ ಇದನ್ನು ಈರುಳ್ಳಿನ ಬೇಯಿಸ್ಕೊಳ್ಳೋಣ ಬೆಂಕಿಲೆ. ಒಳ್ಳೆ ಘಮ ಬರ್ತಾ ಇದೆ. ಸುಟ್ಟಿರೋದು ಮುಟ್ಟು ನೋಡಿದ್ರೂ ಫೀಲ್ ಆಗ್ತಾ ಇದೆ. ಒಂಥರ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಒಂಥರ ಇದಾಗಿರೋ ಅಂಥದ್ದು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಸಿಪ್ಪೆ ಎಲ್ಲ ಮೇಲ್ಗಡೆ ಭಾಗ ತೆಗೆದುಬಿಟ್ಟು ಒಂದು 4 ಭಾಗ ಮಾಡಿ ಮಿಕ್ಸರ್ ಜಾರ್ ಒಳಗಡೆ ಹಾಕೋಣ. ಇದನ್ನ ತಣ್ಣಗಾದ್ಮೇಲೆ ಫ್ರೈ ಮಾಡಿರೋ ಐಟಮ್ನೆಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸುಟ್ಟಿರೋ ಅಂಥ ಈರುಳ್ಳಿನ ಮೇಲ್ಗಡೆ ಲೇಯರ್ ಸಿಪ್ಪೆನ ತೆಗೆದು ಈ ಥರ 4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಘಮ ಇದೆ. ಈ ಥರ ನೀವು ಸುಟ್ಬಿಟ್ಟೆ ಮಾಡಬೇಕು, ಆವಾಗಲೇ ಇದ್ರ ರುಚಿ ಜಾಸ್ತಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ನೀವು ತುಂಬ ದಿನ ಅಂದರೆ 1 ತಿಂಗಳು 2 ತಿಂಗಳು ನೀವೇನಾದರೂ ಸ್ಟೋರ್ ಮಾಡಬೇಕು ಈ ಗೊಡ್ಡು ಖಾರನ ಅಂತ ಅಂದರೆ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಆ ನೀರು ಹಾಕ್ಕೊಂಡು ರುಬ್ಬಿ ಆವಾಗ ತುಂಬ ದಿನ ಸ್ಟೋರ್ ಮಾಡ್ಬೋದು. ಫಸ್ಟು ನೀರು ಹಾಕ್ಬಿಟ್ಟು ರುಬ್ಬಕ್ಕೆ ಹೋಗ್ಬೇಡಿ. ಫಸ್ಟ್ ಹಾಗೆ ಒಂದು ಸ್ವಲ್ಪ ರುಬ್ಕೊಂಡು ನಂತರ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು 1 ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಬೌಲ್ಗೆ ಹಾಕೊಂಡು ತೋರಿಸ್ತೀನಿ ಹೇಗಿದೆ ಇದು ಅಂತ. ಸರ್ವ್ ಮಾಡೋದಕ್ಕೆ ಗೊಡ್ಡು ಖಾರ ರೆಡಿ ಇದೆ ನೋಡಿ. ಈ ಖಾರ ಯಾವ್ದ್ರ ಜೊತೆ ತಿನ್ನೋದು ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಅಲ್ವಾ? ಈ ಖಾರನಂತೂ ಚಪಾತಿ, ರೊಟ್ಟಿ ಇವೆಲ್ಲದ್ರ ಮಧ್ಯ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಈ ಖಾರ ಹಾಕೊಂಡು ತಿಂದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದಷ್ಟೇ ಅಲ್ಲ, ಉಪ್ಸಾರುಗಳನ್ನ ಮಾಡ್ತಿರಲ್ಲ ಅವಾಗಲೂ ಕೂಡ ಈ ಖಾರ ನೆಂಚ್ಕೊಂಡು ತಿನ್ಬೋದು. ಈ ಥಂಡಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಈ ಖಾರ ಒಂದು ಮನೆಯಲ್ಲಿ ರೆಡಿ ಇದ್ದರೆ ಯಾವಾಗ ಬೇಕಾದರೂ ಅವಾಗ ನೀವು ಬ್ರೆಡ್ ಮೇಲೆ ಆಗಿರ್ಬೋದು, ರೊಟ್ಟಿ, ಚಪಾತಿ ಅಥವಾ ಬಿಳಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಖಾರ ಹಾಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ಇವಾಗ ಟೇಸ್ಟ್ ಕರೆಕ್ಟ್ ಆಗಿದೆಯಾ ಅಂತ ಒಂದು ಚೂರು ಸ್ಪೂನಲ್ಲಿ ಬಾಯಿಗೆ ಹಾಕೊಂಡು ನೋಡಿದೆ. ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ? ಆಹಾ ಅನ್ನಂಗಿದೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.